ಏನು ಅಂತ ಅಂದರೆ ಖಾರ ಹಬ್ಬ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ, ಆದರೆ ಇಲ್ಲಿ ಮಾಡ್ತಾ ಇರೋದೇನು ಹೋಳಿಗೆ. ಖಾರ ಹಬ್ಬ ಅಂತ ಅಂದರೆ ಖಾರ ಮಾಡ್ಬೇಕು ತಾನೆ. ನೋಡಿ ಹೋಳಿಗೆ ಮಾಡ್ತವ್ರೆ. ಯಾಕಮ್ಮ ಈ ಥರ ಎಲೆ ಆಲ್ರೆಡಿ ಇಷ್ಟ ಆಗೈತೆ, ನಾನು ಫುಲ್ಲು ಹಾಕ್ಲಿಕ್ಕೆ ನೋಡ್ತೀನಿ ಗೈಸ್. ಓಕೆನಾ, ನಾನು ಮುತ್ತೀನಿ ಅನ್ಕರಮ್ಮ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಟೇಸ್ಟ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮೂರಲ್ಲಿ ಖಾರ ಹಬ್ಬನ ಮಾಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಮಾಡ್ತೀವಿ, ಏನೇನೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ ಅಂತ ನಾನು ಒಳಗಡೆ ಹೋಗಿ ತೋರಿಸ್ತೀನಿ. ಬನ್ನಿ ಗೈಸ್, ನೋಡೋಣ ಇವಾಗ ಏನು ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಅಜ್ಜಿ ಅವರು ಇಬ್ಬರೇ ಇರೋದು. ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ. ನಾನು ನಮ್ಮ ಅಣ್ಣ ಅವರು ಗೌರ್ಮೆಂಟ್ ಶಾಲೆಗೆ ಹೋಗಿ ಅಂತ ಹೇಳ್ತಾ ಇದ್ರು. ನಾವು ಹೋಗ್ತಾ ಇದ್ವಿ, ಅದು ಪರವಾಗಿಲ್ಲ. ಅದಾದಮೇಲೆ ನನ್ನನ್ನು ಪ್ರೈವೇಟ್ ಶಾಲೆಗೆ ಕಳಿಸಿ ಅಂತ ಇವರು ಮನೆಯವರು ಏನು ಮಾಡ್ತಾಯಿದ್ರು, ಚೆನ್ನಾಗಿ ಓದಲಿ ಅಂತ ಅಲ್ಲಿಗೆ ಕಳಿಸಿದ್ರು ಆಯಿತಾ. ಆವಾಗ ನಾನು ಏನು ಮಾಡಿದೆ ಅಂತ ಅಂದರೆ, ನಮ್ಮ ಅಜ್ಜಿಯವರು ಒಬ್ರು ಇದ್ದಾರೆ, ಇಲ್ಲೇ ಇದ್ದಾರೆ, ತೋರಿಸ್ತೀನಿ ನಾನು ಅವರಿಗೆ. ಓಕೆನಾ, ಅವರಿಗೆ ನಿಜವಾಗ್ಲೂ ಹೊಡೆದ್ಬಿಟ್ಟಿದ್ದೆ ಸಣ್ಣವನಿದ್ದಾಗ. ಅದನ್ನು ಇನ್ನೂ ನೆನೆಸ್ಕೊಂಡು ತುಂಬಾ ನಗ್ತೀವಿ ಆಯಿತಾ. ತೋರಿಸ್ತೀನಿ, ಇಲ್ಲಿ ಮಾತಾಡಿಸ್ತೀನಿ, ಅವ್ರು ಹೇಗಿದ್ದಾರೆ ಏನು ಎಲ್ಲ ತೋರಿಸ್ತೀನಿ. ಅವರು ಇವಾಗ ಪರಿಚಯ ನಮ್ಮ ಲಾಗ್ನಲ್ಲಿ ಹೊಸದಾಗಿ ಪರಿಚಯ ಮಾಡಿಸೋದು. ನಮ್ಮ ಅಮ್ಮವ್ರನ್ನ ಆಲ್ರೆಡಿ ನೋಡಿದ್ದೀರ. ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ, ನೋಡೋಣ. ಓಕೆ ಗೈಸ್, ನೋಡಿ ಇವರೇ ನಾ ಹೇಳ್ತಿದ್ನಲ್ಲ ಅಜ್ಜಿಯವರು. ನೋಡ್ತಾ ಇರ್ಬೋದು ಹೋಳಿಗೆನ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ. ನೀವು ಯಾವ ಹೋಳಿಗೆ ಕರೆಯಮ್ಮ? ಕರಿಗಡುಬು. ನಿನ್ನ ಪರಿಚಯ ಮಾಡ್ಕ, ನಮ್ಮ ಆಡಿಯನ್ಸಿಗೆ ಹೇಳು. ನಿನ್ನ ಹೆಸರೇನು, ಯಾವ ಊರು? ದಾಯಿನಕಟ್ಟೆ ಕರಿಯಮ್ಮ. ಮೊಮ್ಮಗ. ನನ್ನ ಹೆಸರೇನು? ಚಂದು. ಮರವಂಜಿ. ಹೋಗ್ಬಿಟ್ಟು ಹಾಸು ಇದು ಸಾಲಿಗೆ ಸೇರ್ಸಕ್ ಹೋಗಿದ್ದೆ. ಎಲೆ ಕೂತು ಹಿಡ್ಕೊಂಡು ನನ್ನ ಬಗ್ಸಿಯನ್ನು ಹೊಡೆದ. ಆಮೇಲೆ ಮತ್ತೆ ಕರ್ಕೊಂಬಂದು ಗೌರ್ಮೆಂಟ್ ಶಾಲೆ ಸೇರ್ಸಿದೆ. 5 ವರ್ಷ ಇಟ್ಕೊಂಡಿದ್ದೆ. ಇಬ್ಬರು ಅಣ್ಣ ತಮ್ಮರ್ನ ಮತ್ತೆ ಜೋಪಾನ ಮಾಡಿದೆ. ಮತ್ತೆ ಅವ್ರ ಊರಿಗೆ ಅವ್ರನ್ನ ಕಳಿಸಿದೆ ಕಣ್ರಿ. ಅಯ್ಯೋ, ನೋಡಿದ್ರಲ್ಲ ಗೈಸ್, ಈ ಥರ ಯಾವ ಥರ ಮಾತಾಡಿದ್ರು ಅಂತ. ನೋಡಿ, ಅವರು ಫುಲ್ಲು ಲಾಗ್ ಮಾಡಬೇಕಾದ್ರೆ ಎಸ್ಟರ್ಡೇನು ಕೂಡ ಅಂದರೆ ನಿನ್ನೆ ಲಾಗ್ ಹಾಕಿದ್ನಲ್ಲ, ಅದನ್ನು ನೋಡಿದ್ರಲ್ಲ, ತುಂಬ ಸಪೋರ್ಟ್ ಮಾಡ್ತಾರೆ. ಅದು ಏನೇ ಇದ್ದರೂ ವಾಶ್ ಮಾಡಿ ಆಗಿರ್ಬೋದು, ಇದು ಮಾಡು ಅದು ಮಾಡು ಅಂತ ತುಂಬ ಸಪೋರ್ಟ್ ಮಾಡಿದರು. ಅವರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳೋಣ. ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡ್ತಿದ್ವಿ ಅಂತ ಅಂದರೆ ಖಾರ ಹಬ್ಬವನ್ನು ಮಾಡ್ತಾ ಇರೋದು. ಇದು ಡ್ರೆಸ್ಸಿಂಗ್ ಟೇಬಲ್ ಒಂದು ಸ್ವಲ್ಪ ತೋರಿಸ್ಬೇಕು, ಅದನ್ನೆಲ್ಲ ಹೋಮ್ ಟೂರ್ ಆ ಥರ ಮಾಡಬೇಕಾದ್ರೆ ತೋರಿಸ್ತೀನಿ ಆಯಿತಾ. ಇವತ್ತು ಖಾರ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಯಾಕೆ ಕರಿಯಮ್ಮ ಖಾರ ಹಬ್ಬವನ್ನು ಮಾಡೋದು? ಖಾರ ಹಬ್ಬ, ಖಾರ ಹುಣ್ಣಿಮೆ ಅಂತ ಬರ್ತೈತಿ, ಖಾರ ಹಬ್ಬ ಮಾಡ್ತಾವಿ. ಕರಿಯಮ್ಮಗೆ ಎಡೆ ಕೊಡ್ತಾವಿ, ಪೂಜೆ ಮಾಡಿಸ್ಕೊಂಬರ್ತಾವಿ. ನೀನೇ ಅಲ್ಲ ಕರಿಯಮ್ಮ. ಆಮೇಲೆ ಊಟ ಮಾಡ್ತಾವಿ, ಗುಡಿಗಳು ಕರಿಯಮ್ಮ ಕೊಡ್ತಾವಿ ಊಟನ, ಪೂಜೆನ. ನೀನೇ ಅಲ್ಲ ಕರಿಯಮ್ಮ. ನಾನೇ ಕರಿಯಮ್ಮ, ನನಗೆ ಪೂಜೆ ಮಾಡ್ತಾರೆ. ಎಡೆ ಕೊಟ್ಟು ನಾವು ಬಂದು ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತಾವಿ. ನಾವು ಉಣ್ಣಾಕ್ ಮಾಡ್ಕಿನದು ಒಟ್ಟು ಹಬ್ಬದ ಹೆಸರು ಅಷ್ಟೇ. ಹಬ್ಬದ ಹೆಸರು ಅಷ್ಟೇ. ನಮ್ಗೆ ಊಟ ಎಡೆ ಕೊಡ ಮಾಮೂಲಿ ಎಡೆ ಕೊಡ್ತೇವಿ. ಬಳೆಹಣ್ಣು ಹಿಡಿತೇವಿ, ಕಾಯಿ ಹೊಡಿತೇವಿ, ಊದ್ಬತ್ತಿ ಹೊಸ್ತೇವಿ. ಎಲ್ಲರೂ ಮಾಡಿದಂಗ ನಾವು ಮಾಡ್ತೇವಿ. ನಮಸ್ತೆ. ನೋಡಿರಲ್ಲ ಗೈಸ್ ಯಾವ ಥರ ಮಾತಾಡ್ತಾರೆ ಅಂತ. ಇವಾಗ ಸುಮ್ಮನೆ ಮಾಡ್ತೀವಿ ಆಡ್ತೀವಿ ಅಂತ ಮಾತಾಡ್ತಾರೆ. ನಾರ್ಮಲಾಗಿ ಮಾತಾಡ್ಬೇಕಾದ್ರೆ ಇನ್ನೂ ಜೋರಾಗಿ ಚೆನ್ನಾಗಿ ಮಾತಾಡ್ತಾರೆ ಆಯಿತಾ. ಇವ್ರದೂರು ದಾಗಿನಕಟ್ಟೆ ಅಂತ ಆಯಿತಾ. ಅದು ಬಸವಪಟ್ಟಣದ ಹತ್ರ ಬರೋದು. ಅಲ್ಲಿ ನಾನು 1ನೇ ಕ್ಲಾಸ್ 2nd ಕ್ಲಾಸನ್ನು ಓದಿದ್ದು. 3rd ಕ್ಲಾಸಿಂದ 3ನೇ ಕ್ಲಾಸಿಂದ ಇಲ್ಲಿ ಪಾಂಡವಮಟ್ಟಿ ಅಂತ ಬರುತ್ತೆ, ಆ ಶಾಲೆಯಲ್ಲಿ ನಾನು ಕಲ್ತಿದ್ದು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಯಿತಾ. ನಮ್ಮನ್ನ ಸಣ್ಣವರು ಇದ್ದಕ್ಕಿಲ್ದಿಂದ ಇಲ್ಲಿವರೆಗೂ ಕೂಡ ಯಾವುದೇ ಥರ ಏನೇ ಆದರೂ ನಮ್ಮ ಅಮ್ಮವ್ರನ್ನ ಆಗಿರ್ಬೋದು, ನಮ್ಮನ್ನೇ ಆಗಿರ್ಬೋದು, ಎಲ್ಲ ಥರದ್ರಲ್ಲೂ ಆಯಿತಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರೇ ಸಪೋರ್ಟ್ ಮಾಡೋದು ತುಂಬ ಅಂತ ಅಂದರೆ ತುಂಬ. ಬನ್ನಿ ಇವತ್ತು ಖಾರ ಹಬ್ಬ ಏನೇನು ಮಾಡಿದ್ದಾರೆ, ನಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡ್ತಾರೆ ಅಂತ ಇವತ್ತಿನ ಈ ವ್ಲಾಗ್ನಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ, ಮಾಡಿ ಗೈಸ್. ಅಜ್ಜಿಯವರು ಹೇಗೆ ಮಾತಾಡಿದ್ರು ಅಂತ ನೋಡಿದ್ರಿ. ಇವಾಗ ಬನ್ನಿ ಅಮ್ಮವರು ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಹೋಳಿಗೆ ಬೇಯಿಸ್ತಾ ಇರಬಹುದು ಮೋಸ್ಟ್ಲಿ.
ಎಸ್ 100% ಕರೆಕ್ಟ್. ಈ ಕಡೆ ತಿರ್ಗಮ್ಮ ನೋಡಮ್ಮ. ನೋಡಿ ಗೈಸ್ ಯಾವ ರೀತಿ ಹೋಳಿಗೆ ತೆಗಿತಾ ಇದ್ದಾರೆ. ಇಲ್ಲಿ ಹೋಳಿಗೆಗಳು ಇದ್ದಾವೆ, ಹೋಳಿಗೆಗಳು ಇನ್ನೂ ಇಷ್ಟು ಹಾಕ್ಬೇಕು. ಆಮೇಲೆ ನೋಡೋಣ ಇನ್ನೊಂದು ಸ್ವಲ್ಪ ಆಗಲಿ. ಅಮ್ಮವ್ರು ಜಾಸ್ತಿ ಮಾತಾಡಲ್ಲ ಇದರಲ್ಲಿ. ಏನಾದರೂ ನೀವು ಇಲ್ಲಿ ಲೈವಲ್ಲಿ ಬಂದ್ರಿ ಅಂತ ಅಂದರೆ ಅವರನ್ನು ಮಾತಾಡಿಸ್ಲಿಕ್ಕೆ ನೀವೇ ಸ್ಟಾಪ್ ಮಾಡಬೇಕು. ಅವರೇ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ ಆಯಿತಾ. ಇಲ್ಲಿ ಏನೋ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹಂಗೆ ಮಾತಾಡಲ್ಲ ಅವರು. ಇದು ಕೂಲಿಗೆ ಯಾವ ಥರ ಕಟ್ಕೊಂಡವ್ರು ನೋಡಿ, ಯಾವುದೋ ಮೊಸೆ ಇರಬೇ ಅಲ್ಲ ಮತ್ತೆ ಇನ್ನೇನು ಮತ್ತೆ ಕಟ್ಕೊಂಡಿರೋದು ಏನು ಅದೇ ಮತ್ತೆ ಮೊಸೆ ಇರಬಿ. ಇನ್ನು ಎಷ್ಟು ವಯಸ್ಸಿನಾಗಮ್ಮ ಇದು ಮಾಡೋದು ಕಲ್ತಿದ್ದು? ಜೋರಾಗಿ ಮಾತಾಡೋ ಒಂದು ಸ್ವಲ್ಪ. 20 ವರ್ಷ ಆದ್ರೂ ಯಾಕೆ ಚೆನ್ನಾಗಿ ಮಾಡಕ್ ಬರಲ್ಲ ಮತ್ತೆ? ಇನ್ನು ಚೆನ್ನಾಗಿ ಯಾಕೆ ಮಾಡಲ್ಲ ಮತ್ತೆ ನೀನು? ಬೇರೆಯವ್ರ ಮನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ವಾಸನೆ ಇಲ್ಲಿಗೆ ಬರ್ತಿರುತ್ತೆ. ನೀನು ಚೆನ್ನಾಗಿ ಮಾಡಲ್ಲ ಮತ್ತೆ. 20 ವರ್ಷ ಎಕ್ಸ್ಪೀರಿಯನ್ಸ್. ಇಲ್ಲೇದು ಬರಲ್ಲ ನಮಗೆ, ಬೇರೆಯವ್ರ ಮನೆಗೆ ಹೋಗುತ್ತೆ. ಏನು ಮಾಡೋದು? ವಾಸನೆ ಏನೇ ಆಗ್ಲಿ ನಾ ಮಾಡೋದು ಬೇರೆಯವ್ರ ಮನೆಗೆ ಹೋಗ್ತೀವಿ. ಬೇರೆಯವ್ರ ಮನೆ ಮಾಡೋದು ನಮ್ಮ ಮನೆಗೆ ಬರುತ್ತೆ ವಾಸನೆ. ನೀನ್ ಮಾಡೋದು ಬೇರೆಯವ್ರು ಯಾರು ಒಬ್ರು ಬಂದು ಹೇಳಿಲ್ಲಪ್ಪ. ಯಾರು ಹೋಳಿಗೆ ಮಾಡ್ತಾ ಇದಾರೆ? ಯಾರು ಅಲ್ಲ, ಬೇರೆಯವ್ರು ಯಾರು ಬಂದು ಹೇಳಲ್ಲ ನಮ್ಮ ಮನೆ ನಿಮ್ಮ ಮನೆಯಿಂದ ಇದು ಕುರೆ ಸಾರು ಮಾಡಿದೀವಿ ಅಥವಾ ಹೋಳಿಗೆ ಮಾಡ್ತಿದ್ದೀರಿ ವಾಸನೆ ಬರಲ್ಲ ಅಂತ. ಯಾಕೆ ಹೇಳ? ನಾವು ಮಾತ್ರ ಬೇರೆಯವ್ರದ್ದು ಹೇಳ್ತೀವಿ, ನೀನ್ ಹಂಗ್ ಮಾಡಲ್ಲ. ಅದಕ್ಕೆ ಓಕೆ ಗೈಸ್, ನಮ್ಮ ಅಮ್ಮಗೆ ಏನು ಬರಲ್ಲ. ಸುಮ್ಮನೆ 20 ವರ್ಷ 40 ವರ್ಷ ಎಕ್ಸ್ಪೀರಿಯನ್ಸ್ ಸುಮ್ಮನೆ ಏನೇನೋ ಹೇಳ್ತಾರೆ. ಅದನ್ನ ಕೂಡ ಟೇಸ್ಟ್ ಇಲ್ಲ ಏನಿಲ್ಲ ಆಯ್ತಾ. ನೋಡೋಣ ಇವತ್ತು ಹೆಂಗ್ ಮಾಡಿದ್ದಾರೆ ಅಂತ. ಆಮೇಲೆ ತಿಂದು ಆಮೇಲೆ ಇಲ್ಲಾಂದ್ರೆ ಹೊಡೆದು ಬಿಡ್ತಾರೆ ಹೋಳಿಗೆ ಎಲ್ಲ. ಇವಾಗಲೇ ತಿಂದ್ವಿ ಅಂತ ಅಂದ್ರೆ ಆಮೇಲೆ ಪೂಜೆ ಮಾಡಿಸ್ಕೊಂಬರ್ಬೇಕು ಕರಿಯಮ್ಮಗೆ. ಏನಮ್ಮ ಹೋಳಿಗೆ ಎಲ್ಲಾರು ಹೆಂಗ್ ಮಾಡ್ತಾರ ಹಂಗೆ ಮಾಡೋದು, ಬೇರೆ ಸ್ಪೆಷಲ್ ಮಾಡ್ತಾರ. ಆದ್ರೂ ನೀ ಮಾಡಕ್ ಬರಲ್ಲ ಅಂತ ಗೊತ್ತಾಯ್ತು. ಇವತ್ತು ತಿಂದು ಟೇಸ್ಟನ್ನು ಹೇಳ್ತೀನಿ ನಮ್ಮ ಅಮ್ಮವ್ರು ಹೆಂಗೆ ಮಾಡಿದ್ರು ಅಂತ ಆಯಿತಾ. ಚೆನ್ನಾಗಿದ್ದರೆ ಹ್ಞೂ ಅಂತೀವಿ, ಇಲ್ಲ ಅಂತ ಅಂದರೆ ಇಲ್ಲ ನಿನಗೆ ಮಾಡೋಕ್ಕೆ ಬರಲ್ಲ ಹೋಗು ಅಲ್ಲಿ. ಇವ್ರ ಅಮ್ಮನೇ ಗೈಸ್, ಇವಾಗ ಮಾತಾಡಿಸಿದ್ವಲ್ಲ ಅವರು ಇವ್ರ ಅಮ್ಮನೇ. ಅವರು ಮಾಡಿರೋದು, ಅವರು ಕರೆದಿರೋದು. ಅದು ಚೆನ್ನಾಗಿತ್ತು ಅಂತ ಅಂದರೆ ಕ್ರೆಡಿಟ್ಸ್ ಅಲ್ಲಿಗೆ ಹೋಗುತ್ತೆ, ಚೆನ್ನಾಗಿಲ್ಲ ಅಂತ ಅಂದರೆ ಕ್ರೆಡಿಟ್ಸ್ ಇವ್ರಿಗೆ ಬರುತ್ತೆ ಆಯಿತಾ. ನೋಡೋಣ, ಪೂಜೆ ಮಾಡಿಸ್ಕೊಂಬಂದು ಅದಾದಮೇಲೆ ತಿಂದು ಟೇಸ್ಟ್ನ ನಿಮಗೆ ಹೇಳ್ತೀನಿ ಗೈಸ್ ಆಯಿತಾ. ಓಕೆ ಗೈಸ್, ಇವಾಗ ಗ್ಯಾಸನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗೇನೋ ಗ್ಯಾಸ್ ಸಿಗ್ತಾ ಇದೆ, ಅವಾಗ ತುಂಬ ಲೈನಲ್ಲಿ ನಿಂತ್ಕೊಂಡು ಗ್ಯಾಸ್ ತೊಗೊಂಡಿದ್ದೀವಿ ಆಯಿತಾ. ಅಂತ ಅಂದರೆ 1 ಮಂತ್ ಬ್ಯಾಕ್ ಅನಿಸುತ್ತೆ. ಅವಾಗ ಫುಲ್ಲು ಲೈನಲ್ಲಿ ನಿಂತ್ಕೊಂಡು ಗ್ಯಾಸನ್ನು ತಗೊಂಡು ಇಳಿಸಿ ಇಟ್ಟಿದ್ವಿ. ಇವಾಗ ತಗೊಂಡು ಹೋಗಿ ಗ್ಯಾಸ್ ಹೆಂಗೋ ಖಾಲಿಯಾಗಿದೆ. ಆಗೋಣ. ನಮ್ಮ ಕ್ಯಾಮ್ರಾಮನ್ ಇವರೇ ಗೈಸ್. ಎಸ್ಟರ್ಡೇ ವ್ಲಾಗ್ ನೋಡಿದ್ರಲ್ಲ, ಅದರಲ್ಲಿ ಎಡಿಟ್ ನಾನು ಮಾಡಿರೋದು, ಇದೆಲ್ಲ ಕ್ಯಾಮ್ರಾ ಎಲ್ಲ ತೆಗ್ದಿರೋದು ಇವರೇ. ಬನ್ನಿ ಇವಾಗ ಗ್ಯಾಸನ್ನು ಫಿಲ್ ಮಾಡಿ ಮತ್ತೆ ಸಿಗ್ತೀನಿ. ನಮ್ಮ ಅಜ್ಜಿಯವರು ಏನಂತ ಅಂದರೆ ಒಂದು ಮೊಟ್ಟೆದು ಒಂದು ಫ್ರೈ ಟೈಪ್ ಮಾಡ್ತಾರೆ. ಅದಕ್ಕೆ ಏನೇನು ಹಾಕ್ತಾರೆ ಕರೆಮ್ಮ ನೀನೇ ಹೇಳ್ಬಿಡು ಹಂಗೆ. ಬೋಲ್ಬೆ ತೊಗರಿಬೇಳೆ, ಎಣ್ಣೆ ಹಾಕಿ, ಈರುಳ್ಳಿ, ಮೆಣಸಿನ್ಕಾಯಿ ಕೊಚ್ಚಿಗೆಂಡು, ಕೊಚ್ಚಿ ಅದೇನು ಮಟನ್ನ ಕೊಚ್ಚಿಗೆಂಡು ಅದನ್ನು ಎಣ್ಣೆ ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಬೇಳೆ ಕಂದಿಸಿ ಅಂದರೆ ಗೋರಾಡಿ ಅದನ್ನ ಬೇಯಿಸಿ ಮೊಟ್ಟೆ ಹೊಡೆದು ಹಾಕಿ ಚಮಚದಾಗೆ ಗೂರಾಡಿ ಆಗಿದ್ರೆ ಮೊಟ್ಟೆ ಚಪಾತಿ ಹಚ್ಕೊಂಡು ತಿನ್ನಬಹುದು. ನಮ್ಮ ಅಣ್ಣಗೆ ಎಷ್ಟು ಇಷ್ಟ ಅದು? ನಮ್ಮ ಅಣ್ಣಗೆ ಭಾರಿ ಇಷ್ಟ. ಅಲ್ಲ, ನಮ್ಮ ಅಣ್ಣಗೆ ಮಾಂತಣ್ಣಗಂತೂ ಭಾರಿ ಇಷ್ಟ. ನನ್ನ ಹಿರೇಮಮ್ಮಗೆ ಅದು ಅಂದ್ರೆ ಕರಿಮನ್ ಕೈ ಹೇಳೋದು ಚಪಾತಿ ಅದು ಮಾಡಿ ಕೊಟ್ಟು ಬಿಟ್ರೆ ಒಂದು 3 ಅಲ್ಲ 4 ಊಟ ಮಾಡೋರು ಅವಾಗ. ಇವಾಗ ಕೇಳಿದ್ರಲ್ಲ, ನೋಡಿದ್ರಿ ಯಾವ ಥರ ಮಾಡೋದು ಅಂತ. ನೀವು ಕೂಡ ಒಂದ್ಸಲಿ ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗತ್ತೆ ನಿಮಗೂ ಕೂಡ ಯಾವ ಥರ ಮಾಡೋದು ಅಂತ. ಹೇಳಿದರೆ ಅಷ್ಟು ನಿಮಗೆ ಗೊತ್ತಾಗಲ್ಲ, ಮಾಡಿ ತೋರಿಸ್ಬೇಕು ಅಲ್ವ ಕರೆಮ್ಮ? ಮಾಡಿ ತೋರಿಸ್ಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ್ಯಾವ ಟೈಮ್ನಲ್ಲಿ ಏನೇನು ಮೊಟ್ಟೆ ಹಾಕಬೇಕು, ಈರುಳ್ಳಿ ಹಾಕಬೇಕು, ಆ ಬೇಳೆನ ಯಾವ ಥರ ಬೇಯಿಸ್ಕೋಬೇಕು, ಯಾವಾಗ ತೆಗಿಬೇಕು. ಮತ್ತು ಚಪಾತಿ ಜೊತೆಗೆ ತಿಂದ್ವಿ ಅಂತ ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಅದು ಈ ಥರ ಚಳಿಗಾಲದಲ್ಲಿ ಇರುತ್ತಲ್ಲ, ಮಳೆಗಾಲದಲ್ಲಿ ಅವಾಗ ಇನ್ನೂ ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇರಬೇಕು. ಆ ಥರ ಇತ್ತು ಅಂತ ಅಂದರೆ ಮಸ್ತ್ ತಿನ್ಬೋದು. 2 ನೀವು ಚಪಾತಿ 3 ತಿಂತೀರಾ ಅಂತ ಅಂದರೆ
ಒಂದು 3-4 ತಿನ್ಬೋದೇನು ಕರಮ್ಮ? ಹಾಂ ನಾನು ಹ್ಞೂ ಜೋಳದ ರೊಟ್ಟಿ ಅಂತೂ ಅವಾಗ ಚಪಾತಿ ಇದ್ದಿಲ್ಲ. ಜೋಳದ ರೊಟ್ಟಿ ಅಂತೂ ಉದ್ದಿದಾಗ ಬಿಸಿ ಬಿಸಿ ಹಾಕ್ಯಂಡು ಚಪ್ಪರ್ಸ್ಕೊಂಡು ಹೊಡಿಯೋನು. ಗೈಸ್, ಚಪ್ಪರಿಸ್ಕೊಂಡು ಹೊಡಿಯೋನು ಅಂತ ಅಂದರೆ ಮೀನಿಂಗ್ ಏನು ಅಂತ ಅಂದರೆ ತುಂಬ ಜಾಸ್ತಿ ತಿಂತಾ ಇದ್ರು, ಅಂದರೆ ಬೇಗ ಬೇಗ ತಿಂತಾ ಇದ್ರು ಅಂತ ಅರ್ಥ. ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಆ ಥರ ಹೇಳ್ತಾರೆ ಆಯಿತಾ. ಮತ್ತು ಈ ಥರ ಇಲ್ಲಿ ನಮ್ಮ ಚನ್ನಗಿರಿ ದಾವಣಗೆರೆ ಸೈಡ್ನವರಿಗೆ ನಾವು ಮಾತಾಡೋ ಭಾಷೆ ಅರ್ಥ ಆಗುತ್ತೆ. ಈ ಕಡೆ ಉತ್ತರ ಕರ್ನಾಟಕ ಸೈಡು ಮತ್ತು ಈ ಕಡೆ ಮಂಗಳೂರು ಸೈಡು ಈ ರೀತಿ ಬಂದ್ವಿ ಅಂತ ಅಂದರೆ ನಾವು ಮಾತಾಡೋದು ಸ್ವಲ್ಪ ಅರ್ಥ ಆಗಲ್ಲ. ಅವ್ರ ಕಡೆ ಭಾಷೆನೇ ಬೇರೆ ಆಗುತ್ತೆ, ಈ ಕಡೆ ಭಾಷೆನೇ ಬೇರೆ ಆಗುತ್ತೆ. ಇಲ್ಲಿ ನಡುವೆ ನಾವು ದಾವಣಗೆರೆ ಇದ್ದೀವಲ್ಲ, ಎಲ್ಲ ಮಿಕ್ಸ್ ಮಾತಾಡ್ತೀವಿ. ನಮ್ಮ ಹಳ್ಳಿ ಭಾಷೆನೇ ಒಂಥರ ಇರುತ್ತೆ, ಈ ರೀತಿ ಮಾತಾಡ್ತಿರ್ತೀವಿ ಆಯಿತಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದೊಂದು ವರ್ಡ್ ಗೊತ್ತಾಗಿಲ್ಲ ಅಂದರೆ ನಾನು ಈ ಥರ ಹೇಳ್ತೀನಿ. ಏನು ಕರೆಮ್ಮ ಈ ಥರ ಹೇಳ್ತೀವಿ. ಏನ ಅಡ್ಜಸ್ಟ್ ಆಗಲಿಲ್ಲದ್ರೆ ನೋಡಿ ಗೈಸ್, ಇಂಗ್ಲೀಷ್ ಇವಾಗ ಹೆಂಗೆ ಮಾತಾಡ್ತಾರೆ. ಅಲ್ಲಿ ಒಳಗಿದ್ರಲ್ಲ ಅವ್ರ ಅಮ್ಮ ಅವ್ರು ಇವರು ಕರಿಯಮ್ಮ ದೇವಿ ಮಹಾತ್ಮೆ ಅಂತ. ನನಗೆ ಬರಲ್ಲ ಅಷ್ಟು, ಟ್ರೈ ಮಾಡ್ತೀನಿ ಎಷ್ಟು ಏನು ಅಂತ ನೋಡೋಣ ಯಾವ ಥರ ಬರುತ್ತೆ ಅಂತ. ಎಲೆ ಆಲ್ರೆಡಿ ಇಷ್ಟ ಆಗೈತೆ, ನಾನು ಫುಲ್ಲು ಹಾಕ್ಲಿಕ್ಕೆ ನೋಡ್ತೀನಿ ಗೈಸ್. ಓಕೆನಾ? ನಾನು ಉತ್ತೀನ ಅನ್ಕರೇಮ್ಮ? ಎಲ್ಲಿ ಬೇರೆ ಕಡೆ ಉದ್ದಿದ್ದೀನ ಏನು ಇದೇ ಫಸ್ಟಾ? ಉತ್ತಿನ ಮೊದಲೇ ಯಾವಾಗ ಏನೇನು ಉತ್ತಿದ್ದು? ಚಪಾತಿ, ಪೂರಿ. ನೋಡಿ ಗೈಸ್, ನಾನು ಸುಮ್ಮನೆ ಅಲ್ಲ ಆಯ್ತಾ. ನಾನು ಮನೇಲಿ ಇದ್ದು ಅಂತ ಅಂದರೆ ಪೂರಿನೂ ಮಾಡಬೇಕಾದ್ರೆ ಅಮ್ಮವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಚಪಾತಿ ಮಾಡಬೇಕಾದ್ರೂ ಸಪೋರ್ಟ್ ಮಾಡಿದ್ದೀನಿ, ದೋಸೆ ಹಾಕ್ಕೊಡು ಅಂದರೆ ಅದನ್ನು ಹಾಕಿದ್ದೀನಿ, ಮತ್ತು ಪಡ್ಡು ಹಾಕು ಅಂತ ಅಂದರೆ ಅದನ್ನು ಹಾಕ್ಕೊಟ್ಟಿದ್ದೀನಿ ಆಯಿತಾ. ಕರೆಂಟ್ ಬೇರೆ ಹೋಯ್ತು, ಇರಲಿ ಇಟ್ಸ್ ಓಕೆ. ನೋಡಿ ಗೈಸ್, ಈ ಥರ ಉದ್ದುತ್ತಾ ಇದ್ದೀನಿ ನಾನು. ಎಲ್ಲರೂ ಕೂಡ ಲೆಫ್ಟಲ್ಲಿ ಅಂದು ರೈಟಲ್ಲಿ ತಿರುಗಿಸಿದ್ರೆ ನಾನು ರೈಟ್ನಲ್ಲಿ ಉದ್ದಿ ಲೆಫ್ಟ್ನಲ್ಲಿ ತಿರುಗಿಸೋದು. ಆ ಥರ ನಾನು ಲೆಫ್ಟ್ ಹ್ಯಾಂಡರ್ ಅಲ್ಲ, ಆದ್ರೂ ಕೂಡ ಚಪಾತಿ, ಪೂರಿ ಈ ಥರ ಹೋಳಿಗೆಗಳು ಉದ್ದೋದು ನಾನು ಈ ಥರ ಆಯಿತಾ. ಮತ್ತು ಲೆಫ್ಟ್ ಹ್ಯಾಂಡರು ಇವನು ಅಂತ ಅನ್ಕೊಂಡು ಹೋಗ್ಬಿಡಿ ಆಯಿತಾ. ನಾನು ಲೆಫ್ಟ್ ಹ್ಯಾಂಡರ್ ಅಲ್ಲ, ರೈಟ್ ಹ್ಯಾಂಡರ್. ಆದರೆ ಉದ್ದೋದು ಲೆಫ್ಟ್ ಹ್ಯಾಂಡಲ್ನಲ್ಲಿ ನಾನು ತಿರುಗಿಸ್ತೀನಿ ಆಯಿತಾ. ಇವತ್ತು ಖಾರ ಹಬ್ಬ ಬನ್ನಿ, ಏನೇನು ಮಾಡಿದರೆ ಏನೇನಿಲ್ಲ ಅಂತ ತೋರಿಸ್ತೀನಿ ಓಕೆನಾ. ಅವಾಗಲೇ ತೋರಿಸೋಕ್ಕಾಗಿಲ್ಲ, ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿದೆ. ಇವಾಗ ಒನ್ ಟೈಮ್ ತೋರಿಸ್ತೀನಿ, ಅದಾದಮೇಲೆ ಊಟ ಮಾಡಬೇಕಾದ್ರೆ ಟೇಸ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅಮ್ಮವ್ರು ಇವಾಗ ಯಾರೂ ಇಲ್ಲ ಮನೇಲಿ ಆಯಿತಾ. ನಾನು ಸುಮ್ಮನೆ ಎಂದಿದ್ದು ಅಮ್ಮವರಿಗೆ ಮಾಡೋಕ್ಕೆ ಬರಲ್ಲ ಆ ರೀತಿ ಎಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಆಯಿತಾ. ರಿಯಲಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಕಾಯಲ್ಲೆಲ್ಲ ಮಾಡ್ತಾರೆ, ಅದಾದಮೇಲೆ ನಿಮಗೆ ಊಟ ಮಾಡಬೇಕಾದ್ರೆ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಚಕ್ಲಿ ಮತ್ತು ಇದು ನಮ್ಮ ಅಜ್ಜಿಯವರು ತೊಗೊಬಂದಿದ್ದು. ಇಲ್ಲೆಲ್ಲ ಪ್ಯಾಕೆಟ್ ಇತ್ತು, ಎಲ್ಲೋ ಇಟ್ಟಿದ್ದಾರೆ ಅನಿಸುತ್ತೆ ಓಕೆನಾ. ಇದು ಅಜ್ಜಿಯವರು ತೊಗೊಬಂದಿದ್ದು, ಪ್ಯಾಕೆಟ್ನಲ್ಲಿ ತೊಗೊಬಂದಿದ್ದು. ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಅದು ಇದು ಚೆಂಡಿಗೆ ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಇದು ಚಕ್ಲಿ. ಅದಾದಮೇಲೆ ಇದು ಹೋಳಿಗೆಯನ್ನು ಮಾಡಿದ್ದಾರೆ ಅಮ್ಮವರು, ನೋಡ್ತಾ ಇರ್ಬೋದು. ಇದಾದಮೇಲೆ ಇದು ದೇವ್ರಿಗೆ ಪ್ರಸಾದ ಅಂತ ಇದು ಹಾಕಿಟ್ಟಿರೋದು. ಇದಾದಮೇಲೆ ಇದು ಸಾಂಬಾರು. ನಮ್ಮ ಕಡೆ ಇದು ಹೋಳಿಗೆ ಕಟ್ಟು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನಂತ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್, ಏನಂತ ಹೇಳ್ತಾರೆ ಅಂತ. ಇದು ರೈಸ್. ಇದಾದಮೇಲೆ ಇಲ್ಲಿ ಕೋಸಂಬರಿಯನ್ನು ಮಾಡಿಟ್ಟಿದ್ದಾರೆ. ಕೋಸಂಬರಿ ಅಂತ ನಮ್ಮ ಕಡೆ ಹೇಳ್ತಾರೆ, ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್ ಓಕೆನಾ. ನಾನು ನೋಡಿದ್ದಕ್ಕೆ ನಾನು ಕಾತರನಾಗಿದ್ದೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ ಆಯಿತಾ. ಓಕೆ, ಇದು ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಇನ್ನೂ ಏನೇನು ಮಾಡ್ತಾರೆ ಅಮ್ಮವರು, ಕಾಯಲ್ಲಿ ಮಾಡ್ತಾರೆ ಅನಿಸುತ್ತೆ. ಮಾಡಿದಾದ್ಮೇಲೆ ಮತ್ತೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಇವಾಗ ನಮ್ಮ ಅಜ್ಜಿಯವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಮಾವಿನ ಹಣ್ಣಿನ ಶೀಕರಣೆ ಅಂತ ಮಾಡ್ತಾರೆ. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಡ್ರಿ. ಅದು ಮಾಡೋದು ನೋಡಿದರೆ ನೀವು ತಿನ್ನಂಗೆ ಅನ್ಸಲ್ಲ, ಬಟ್ ಆದ್ರೂ ಕೂಡ ನೋಡ್ಕೊಳ್ರಿ. ನೋಡಿ ಒಳಗೆ ಹೆಂಗೆ ನಗ್ತವ್ರೆ. ನೋಡಿ ಗೈಸ್, ಈ ಥರನೇ ಮಾಡೋದು. ಈ ಥರ ಮಾಡಿದ್ರೆ ನೀವು ನೋಡಿದರೆ ಅದು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ನೋಡಲ್ಲ, ನಾನು ಕೂಡ ತಿನ್ನಲ್ಲ. ಕಾಯಲ್ಲಿ ಮಾಡಿರ್ತಾರೆ ಅದನ್ನು ಕೂಡ ತಿಂತೀನಿ ನಾನು. ನೋಡೋಣ, ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋಣ. ಆಮೇಲೆ ಟೇಸ್ಟ್ ಮಾಡಬೇಕಾದ್ರೆ ಚೆನ್ನಾಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿನ್ನೋಣ, ಇಲ್ಲ ಅಂತ ಅಂದರೆ ಬೇಡ. ಏನಂತಿದ್ದೀರಮ್ಮ? ಚೆನ್ನಾಗೈತೆ, ಊಟ ಮಾಡಿರಿ. ಚೆನ್ನಾಗೈತೆ, ನೋಡೋಣ. ನೀನು ಈ ಥರ ಕಲಿಸಿದ್ರೆ ಯಾರು ತಿಂತಾರೆ? ಅದು ರುಚಿ ಬರ್ತೈತಿ, ಆ ಥರ ಮಾಡಬೇಕು. ಏನೂ ರುಚಿ ಬರಲ್ಲ. ಇದಕ್ಕೆ ಸಕ್ಕರೆ ಹಾಕ್ತೀಯ ಬೆಲ್ಲ ಹಾಕ್ತೀಯ? ಬೆಲ್ಲ ಹಾಕ್ತೇವೆ. ಯಾಕೆ ಸಕ್ಕರೆ ಯಾಕೆ ಹಾಕಲ್ಲ? ಸಕ್ಕರೆನೂ ಹಾಕ್ತೇವೆ ಒಂದು ಸ್ವಲ್ಪ. ಒಂದು ಏಲಕ್ಕಿಕಾಯಿ, ಮತ್ತೆ ಸಕ್ಕರೆ, ಸ್ವಲ್ಪ ಬೆಲ್ಲ. ಅಷ್ಟೇ.
ಅಷ್ಟು ಹಾಕಿದರೆ ಸೀಕರಣೆ ರೆಡಿ ಗೈಸ್. ಓಕೆನಾ, ಸೀಕರಣೆ ರೆಡಿ ಆದಮೇಲೆ ನೋಡೋಣ, ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಓಕೆ ಗೈಸ್, ಜಸ್ಟ್ ಇವಾಗ ತಾನೇ ಊಟ ಮಾಡಿ ಈಗ ಔಟ್ಸೈಡ್ ಬಂದೆ ಹೊರಗಡೆ, ಹಿಂಗೆ ವಾಕ್ ಮಾಡೋಣ ಅಂತ. ಊಟ ಮಾಡಿದ ತಕ್ಷಣ ಹಂಗೆ ಇರಬಾರ್ದಲ್ಲ, ಅದಕ್ಕೋಸ್ಕರ ಹಿಂಗೆ ವಾಕ್ ಬಂದೆ. ನಿಜವಾಗ್ಲೂ ಊಟ ಮಾತ್ರ ಸಖತ್ತಾಗಿತ್ತು ಅಂದರೆ ಸಖತ್ತಾಗಿತ್ತು. ನನ್ನ ಎಕ್ಸ್ಪ್ರೆಷನ್ನಲ್ಲೇ ನೋಡ್ಬೋದು ಆಯಿತಾ. ನಮ್ಮ ಅಮ್ಮಗೆ ಸುಮ್ಮನೆ ಹಂಗೆ ರೇಗಿಸೋದು, ಸುಮ್ಮನೆ ಏನಂತಾರೆ ನೋಡೋಣ ಅಂತ. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಗೈಸ್, ಹಂಗೇನಿಲ್ಲ ಪಾಪ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ನೀಟ್ನೆಸ್ ಆಗಿ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಜ್ಜಿಯವರು ಸಣ್ಣವ್ರು ಇದ್ದಾಗಿಂದ ತುಂಬಾ ಕಲಿಸಿದ್ದಾರೆ ನಮ್ಮ ಅಮ್ಮ ಅವರಿಗೆ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ನಾನೇನು ಮಾವಿನ ಶೀಕರಣೆ ಮಾಡಿದ್ರಲ್ಲ ಅದನ್ನೇನು ಹಾಕ್ಕೊಂಡಿಲ್ಲ, ಚೆನ್ನಾಗಿತ್ತು ಗೈಸ್. ಓಕೆನಾ, ನೀವು ಕೂಡ ಟ್ರೈ ಮಾಡಿ ಆ ಥರ ಶೀಕರಣೆ ಮಾಡ್ಕೊಂಡು. ಅದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಎರಡೂ ಮಿಕ್ಸ್ ಮಾಡಿ ಹಾಕ್ತಾರೆ, ನೀಟಾಗಿ ಕಾಲಿಸ್ಬಿಟ್ಟು. ಒಬ್ಬೊಬ್ರು ಮಿಕ್ಸರಿಗೆ ಹಾಕ್ತಾರೆ, ಒಬ್ಬೊಬ್ಬರು ಕೈನಲ್ಲಿ ಈ ಥರ ಮಾಡ್ತಾರೆ. ನೀಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನೀವು ಮಿಕ್ಸರ್ಗೆ ಹಾಕ್ಕೊಂಡು ಊಟ ಮಾಡಿ, ಪರವಾಗಿಲ್ಲ ಆಯಿತಾ. ನಾನೊಂದು ಸ್ವಲ್ಪ ಊಟ ಮಾಡಿ ಆದಮೇಲೆ ಈ ಥರ ವಾಕ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೇನೆ ಗೈಸ್, ಆಯ್ತು. ಓಕೆ ಗೈಸ್, ಇವತ್ತು ನಾವು ಖಾರ ಹಬ್ಬನ ಮಾಡಿಬಿಟ್ಟು ಎಲ್ಲ ಹೋಳಿಗೆ ಊಟ, ಶೀಕರಣೆ ಏನೇನು ಬೇಕು ಎಲ್ಲನೂ ಕೂಡ ಭರ್ಜರಿ ತಿನ್ಕೊಂಡು, ಅಮ್ಮವ್ರು ನೋಡಿ ಯಾವ ಥರ ಸುಮ್ಮನೆ 2 ಕೆಜಿ ಜಗಿತಾವ್ರೆ. ನಮ್ಮ ಅಜ್ಜಿಯವರು ಇಲ್ಲ ಕುಂತವ್ರೆ. ಅಮ್ಮ ಮಗಳು ನೋಡಿ ಗೈಸ್, ಇವರು ಮಗಳು, ಇವರು ಅಮ್ಮ ನೋಡಿ ಹೆಂಗದ. ಮುಖದಲ್ಲಿ ಮಾತ್ರ ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ ನೋಡ್ರಿ. ಇದು ದುಂಡು ಮುಖ, ಇದು ದುಂಡು ಮುಖ, ಕರಿಯಮ್ಮ ಅಂತ ನೋಡಿ. ಬನ್ನಿ, ಅದು ನಮ್ಮ ಅಜ್ಜಿಯವರು ಮಲ್ಕೊಂಡಿದ್ದಾರೆ, ಇನ್ನೊಬ್ಬರು ಅಜ್ಜಿಯವರು. ಓಕೆ ಗೈಸ್, ಇವಾಗ ಇದು ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ನಮ್ಮ ಅಮ್ಮವ್ರು ಹೇಳ್ತಾರೆ ಮತ್ತು ನಮ್ಮ ಅಜ್ಜಿಯವರು ಹೇಳ್ತಾರೆ. ಬನ್ನಿ ಗೈಸ್, ಹೇಳಮ್ಮ. ಲೈಕ್ ಮಾಡಿ, ನೀನು ಹೇಳಮ್ಮ. ಶೇರ್ ಮಾಡಿ, ಹೇಳು. ಶೇರ್ ಮಾಡಿ. ಓಕೆ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಏನಮ್ಮ ನೋಡಿ ಇವಾಗ ಹಚ್ಕೊಂಡಿದ್ದಾರೆ. ರಾತ್ರಿ ಎಲ್ಲರ ಬೆಳಗ್ಗೆ ಮನೇಲೇ ಇರ್ತಾರೇನ ಅಂತ ಅನ್ಕೋಬೇಕು. ಮನೆಗೆ ಹೋಗೋದು, ಕೆಲ್ಸಕ್ಕೆ ಬೆಳಗ್ಗೆ ಹೋಗೋದು, ಇವಾಗ ಹಚ್ಕೊಂಡವ್ರು ಉಗುರು ಬಣ್ಣನ. ಹೆಂಗರಮ್ಮ? ಇಲ್ಲಿ ಹೋಗ್ತಾರೆ ಮದುವೆ. ಯಾರ ಮದುವೆ? ದಾವಣಗೆರೆ ಛತ್ರದಾಗ. ಚೋಟ್ರಿ. ಓಕೆ ಗೈಸ್, ಇವ್ರಿನ್ನು ಮಾತಾಡ್ತಿದ್ರೆ ಸುಮ್ಮನೆ ಮಾತಾಡ್ತಾರೆ ಇರ್ತಾರೆ. ಓಕೆ ಗೈಸ್, ಇದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಮತ್ತು ಅಜ್ಜಿ ಹೇಳ್ದಂಗೆ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್. ಬಾಯ್. ನೀನು ಹೇಳಮ್ಮ. ಬಾಯ್. ಓಕೆ ಗೈಸ್, ಬಾಯ್ ಗೈಸ್.